ಅಥಣಿಯಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವ ಚಾಲನೆ ನೀಡಿದ ಶಾಸಕ ಲಕ್ಷ್ಮಣ ಸವದಿ. ಶ್ರೀ ಜಗಜ್ಯೋತಿ ಬಸವಣ್ಣನವರು ಜಯಂತಿಗೆ ಅಷ್ಟೇ ಸೀಮಿತವಾಗದೆ ಎಲ್ಲರೂ ಅವರ ಆದರ್ಶ ತತ್ವಗಳನ್ನು ಈಗಿನ ಪೀಳಿಗೆಗೆ ತಿಳಿ ಹೇಳೋಣ ಎಂದು ಲಕ್ಷ್ಮಣ ಸವದಿ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಜಗಜ್ಯೋತಿ ಬಸವೇಶ್ವರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು, ಬಸವಣ್ಣನವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಇಡೀ ವಿಶ್ವಕ್ಕೆ ಮಾದರಿಯಾದ ಬಸವಣ್ಣನವರ ಆದರ್ಶ ತತ್ವಗಳನ್ನು ಈಗಿನ ಪೀಳಿಗೆಗೆ ತಿಳಿಸೋಣ ಎಂದು ಕರೆ ನೀಡಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ ದಿವಾನಮಾಳ ಮಾತನಾಡಿ, ಜಗಜ್ಯೋತಿ ಬಸವಣ್ಣನವರು ಎಲ್ಲ ಜಾತಿ ಜನಾಂಗದವರನ್ನು ಸಮಾನ ಭಾವನೆಯಿಂದ ಕಾಣುವುದರ ಜೊತೆಗೆ ಜಗತ್ತಿಗೆ ಸಮಾನತೆ ಸಂದೇಶವನ್ನ ಸಾರಿದ ಮಹಾನ್ ವ್ಯಕ್ತಿ ಜಗಜ್ಯೋತಿ ಬಸವಣ್ಣನವರು. ಅವರ ಆದರ್ಶ ತತ್ವಗಳನ್ನು ಪ್ರತಿದಿನ ಮೈಗೂಡಿಸಿಕೊಂಡು ಹೋಗೋಣ ಎಂದು ಕರೆ ನೀಡಿದರು. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಬಸವಣ್ಣ ಅಂದರೆ ಭಾರತದ ಬೆಳಕು ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಸವಣ್ಣ ಜಾತಿ ಮತ ಪಂಥ ಎನ್ನದೇ ಎಲ್ಲರಿಗೆ ಸಮಾನತೆಯನ್ನು ಸಾರಿರುವಂಥ ಪುರುಷ. ಜೊತೆಗೆ ದಲಿತ ಉದ್ಧಾರವನ್ನು ಮಾಡಿದಂಥವರು. ಉಚ್ಚ ನೀಚ ಭಾವನೆಯನ್ನು ಕಳಚಿ ಅದಕ್ಕೊಂದು ರೂಪ ಕೊಟ್ಟಂತ ಮಹಾಪುರುಷ. ಬಸವೇಶ್ವರ್ ಕಮಿಟಿಯ ರಮೇಶ್ ಕಾಗಲಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುವುದರ ಜೊತೆಗೆ ಎಲ್ಲರಿಗೂ ಈ ಬಸವ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈ ಬಸವ ಜಯಂತಿ ನಿಮಿತ್ತ ಬೆಳಗ್ಗೆಯಿಂದ ಭವ್ಯ ಮೆರವಣಿಗೆ ಹಾಗೂ ವಾದ್ಯ ಮೇಳದೊಂದಿಗೆ ಭವ್ಯ ಪಲ್ಲಕ್ಕಿ ಹಾಗೂ ಎತ್ತುಗಳ ಭವ್ಯ ಮೆರವಣಿಗೆಯೊಂದಿಗೆ ಮೆರವಣಿಗೆಯನ್ನು ಶಿವಯೋಗಿ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಗಚ್ಚಿನ ಮಠದ ಮುಖಾಂತರ ಬಸವೇಶ್ವರಕ್ಕೆ ತಲುಪಿ ಬಸವೇಶ್ವರ ವೃತ್ತದಲ್ಲಿ ತಲುಪಿದ ನಂತರ ಮಹಾದಾಸೋಹವನ್ನು ಏರ್ಪಡಿಸಲಾಗಿತ್ತು. ಆ ಮಹಾದಾಸೋಹ ವಿಶ್ವಗುರು ಬಸವಣ್ಣನವರು ಯಾವತ್ತೂ ದಾಸೋಹ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಎಲ್ಲ ವಿಶ್ವ ಸಂದೇಶವನ್ನು, ಸಮಾನತೆಯ ಸಂದೇಶವನ್ನು ಸಾರಿದ್ದರಿಂದ ಈ ಬಸವ ಜಯಂತಿಯನ್ನು ಅತಿ ಅದ್ದೂರಿಯಾಗಿ ಆಚರಿಸುವುದನ್ನು ನಿರ್ವಹಿಸಿ ಅಥಣಿಯ ಖ್ಯಾತ ಉದ್ದಿಮೆದಾರ ಹಾಗೂ ಬಸವೇಶ್ವರ್ ಕಮಿಟಿಯ ಸದಸ್ಯರಾದ ನರಸು ಬಡಕಂಬಿ ಮಾತನಾಡಿ, ಶ್ರೀ ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುವುದರ ಜೊತೆಗೆ ಬಸವೇಶ್ವರ ಸರ್ಕಲ್ನಿಂದ ಪ್ರಮುಖ ಬೀದಿಗಳ ಮೂಲಕ ಬಸವೇಶ್ವರ ಮೂರ್ತಿ ಮೆರವಣಿಗೆ ಹಾಗೂ ಜೋಡೆತ್ತುಗಳ ಮೆರವಣಿಗೆ ಜೊತೆಗೆ ಅತಿ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸಲಾಗುತ್ತದೆ. ಜೊತೆಗೆ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಕೂಡ ನೆರವೇರಿಸಲಾಗಿದೆ ಎಂದರು. ಇದೇ ಸಮಯದಲ್ಲಿ ಅಧ್ಯಕ್ಷ ಶಿವರುದ್ರಪ್ಪ ಗುಳಪ್ಪನವರ್, ಉಪಾಧ್ಯಕ್ಷ ರಮೇಶ್ ಕಾಗಲಿ, ಸದಸ್ಯರು ಶ್ರೀಶೈಲ ನಾಯಿಕ, ಅರುಣಾ ಬಾಶಿಂಗಿ, ಶಿವಾನಂದ ನಾಯಿಕ, ಶಿವಾನಂದ ಹೊನ್ನೂರ್, ಶಿವಾನಂದ ಆಸಂಗಿ, ಶಿವಾನಂದ ದಿವಾನಮಾಳ, ರಾಮ ಬಡಕಂಬಿ, ಪರಶುರಾಮ ಸೋನಕರ, ಪಾವಡ ಜಮಶೆಟ್ಟಿ, ಅನಂತ ಬಸರಿ ಕೋಡಿ, ಸಿಎ ಪಡನಾಡ ವಕೀಲರು, ಸಿ ರಾಜಮುನಿ, ಮಾಂತೇಶ್ ಹಡಪದ, ವಿಠಲ್ ಶಾರಬಿದ್ರಿ, ರಾಜಕೀಯ ಮುಖಂಡರು, ಸ್ವಾಮೀಜಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಚಿಕ್ಕೋಡಿ.